ನಮಸ್ಕಾರ. ಹಿಂದಿನ ಕೆಲವು ಚರ್ಚೆಗಳಲ್ಲಿ ನಾವು ಕನ್ನಡದ ಶ್ರೇಷ್ಠ ಪ್ರಾಚೀನ ಕವಿಗಳ ಬಗ್ಗೆ ಮಾತಾಡಿದ್ವಿ. ಹೌದು, ಪಂಪ, ಜನ್ನ, ನಾಗಚಂದ್ರ ಇವರೆಲ್ಲರ ಬಗ್ಗೆ. ಹೌದು, ಇವರೆಲ್ಲರೂ ಹೆಚ್ಚಾನಿ ಚಂಪೂ ಶೈಲಿಯದಿ ಬರೆದವರು. ಅಂದ್ರೆ ಗದ್ಯಪದ್ಯಗಳ ಮಿಶ್ರಣ ಇರುತ್ತಲ್ಲ, ಆ ಶೈಲಿ. ಕರೆಕ್ಟ್, ಒಂದು ವಿಶಿಷ್ಟವಾದ ಪ್ರಕಾರ ಅದು. ಇಂದು ಆ ಮಹಾನ್ ಪರಂಪರೆಯ ಇನ್ನೊಬ್ಬ ದಿಗ್ಗಜ ಕವಿ ರನ್ನನ ಕುರಿತು ಸ್ವಲ್ಪ ಆಳವಾಗಿ ನೋಡೋಣ ಅನ್ಕೊಂಡಿದ್ವಿ. ಒಳ್ಳೆ ವಿಷಯ. ನಮ್ಮ ಇಂದಿನ ಚರ್ಚೆಯ ಮುಖ್ಯ ಉದ್ದೇಶ ಅಂದ್ರೆ ರನ್ನನ ಜೀವನ, ಅವನಿಗೆ ಸಿಕ್ಕ ಪ್ರೋತ್ಸಾಹ, ಆಮೇಲೆ ಅವನ ಕೃತಿಗಳು, ಮತ್ತೆ ಕನ್ನಡ ಸಾಹಿತ್ಯದಲ್ಲಿ ಅವನ ಸ್ಥಾನ ಏನು ಅನ್ನೋದನ್ನ ಅರ್ಥ ಮಾಡಿಕೊಡೋದು. ಖಂಡಿತವಾಗಿಯೂ. ಕನ್ನಡ ಸಾಹಿತ್ಯ, ಅದರಲ್ಲೂ ಈ ಚಂಪೂ ಕಾವ್ಯ ಪರಂಪರೆಯಲ್ಲಿ ರನ್ನನ ಪಾತ್ರ ಬಹಳ ಮುಖ್ಯವಾದದ್ದು. ಹೌದು. ಪಂಪ ಮತ್ತು ಪೊನ್ನರ ಜೊತೆ ಸೇರಿ ರನ್ನನನ್ನ ಕನ್ನಡದ ಕವಿರತ್ನತ್ರಯರಲ್ಲಿ ಒಬ್ಬ ಅಂತ ನಾವು ಗುರ್ತಿಸ್ತೀವಿ. ಹೌದು, ಕವಿರತ್ನತ್ರಯ ಅಂದ್ರೆ ಅದು ಸುಮ್ಮನೆ ಅಲ್ಲ ಅಲ್ವಾ? ಅದು ಅವರ ಪ್ರತಿಭೆಗೆ ಸಿಕ್ಕ ದೊಡ್ಡ ಗೌರವ. ಅಂದ್ರೆ ಈ ಮಹಾನ್ ಕವಿಯ ಮೂಲ, ಅವರ ಕುಟುಂಬ ಹಿನ್ನೆಲೆ, ಇದನ್ನೆಲ್ಲ ಸ್ವಲ್ಪ ಬಿಡಿಸಿ ನೋಡೋಣವೇ. ಎಲ್ಲಿ, ಯಾವಾಗ ರನ್ನ ಜನಿಸಿದ್ದು? ಈಗ ನಮಗೆ ಸಿಕ್ಕಿರೋ ಆಧಾರಗಳ ಪ್ರಕಾರ ರನ್ನ ಹುಟ್ಟಿದ್ದು ಕ್ರಿಸ್ತಶಕ 949ರಲ್ಲಿ. 949. ಓಕೆ. ಹೌದು, ಸೌಮ್ಯ ಸಂವತ್ಸರ ಅಂತ ಹೇಳ್ತಾರೆ. ಬೆಳುಗೊಳ ನಾಡು ಅಂತ ಇತ್ತು, ಅಲ್ಲಿ ಮುದುವಳಲು ಅನ್ನೋ ಹಳ್ಳಿ. ಮುದುವಳಲು. ಅದೇ ಈಗಿನ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಅಂತ ಗುರುತಿಸ್ತಾರೆ. ಓ, ಮುದುಹೋಳ. ಸರಿ ಸರಿ. ಅವರ ತಂದೆ ತಾಯಿ? ತಂದೆ ಹೆಸರು ಜಿನವಲಭೇಂದ್ರ, ತಾಯಿ ಅಬ್ಬಲಬ್ಬೆ. ಇವರು ಮೂಲತಃ ಬಳೆಗಾರ ವೃತ್ತಿಯವರು ಅಂತ ತಿಳಿದುಬರುತ್ತೆ. ಬಳೆಗಾರರು ಅಂದ್ರೆ ಜೈನ ಧರ್ಮದವರಾದರೂ ಸಾಮಾನ್ಯ ಕುಟುಂಬದಿಂದ ಬಂದವರು. ಹೌದು ಹೌದು. ಆ ಕಾಲದಲ್ಲಿ ಸಾಮಾನ್ಯ ಕುಟುಂಬದಿಂದ ಬಂದು ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದು ಅಂದ್ರೆ ಅದು ಸುಲಭದ ಮಾತಲ್ಲ. ನಿಜ. ಅವರ ಕುಟುಂಬದ ಬೇರೆ ಸದಸ್ಯರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಸಹೋದರರು, ಪತ್ನಿಯರು, ಮಕ್ಕಳು? ಇದೇ. ರನ್ನನಿಗೆ ರೇಚನ್ಮ ಮತ್ತೆ ಮಾರಯ್ಯ ಅಂತ ಇಬ್ರು ಸಹೋದರರು ಇದ್ರು. ಓಕೆ. ಆಮೇಲೆ ಪತ್ನಿಯರು ಇಬ್ರು, ಜಕ್ಕವ್ವೆ ಮತ್ತು ಶಾಂತವ್ವೆ ಅಂತ. ಇಬ್ರು ಪತ್ನಿಯರು. ಹೌದು ಹೌದು. ಇನ್ನು ಮಕ್ಕಳು ಅಂದ್ರೆ ಮಗನ ಹೆಸರು ರಾಯ, ಮಗಳು ಅತ್ತಿಮೊಬ್ಬೆ. ಈ ಅತ್ತಿಮೊಬ್ಬೆ ಬಗ್ಗೆ ನಾವು ಕೇಳಿರ್ತೀವಿ. ಮುಂದೆ ದಾನಚಿಂತಾಮಣಿ ಅಂತ ಬಹಳ ಪ್ರಸಿದ್ಧಳಾದವಳು. ಹೌದು ಹೌದು, ದಾನಚಿಂತಾಮಣಿ ಅತ್ತಿಮೊಬ್ಬೆ. ಅಂದ್ರೆ ಒಂದು ರೀತಿ ಸಾಹಿತ್ಯಿಕ, ಧಾರ್ಮಿಕ ವಾತಾವರಣ ಅವರ ಸುತ್ತ ಇತ್ತು ಅನ್ಬೋದಾ? ಖಂಡಿತವಾಗಿಯೂ ಹಾಗೆ ಕಾಣುತ್ತೆ. ಇಂಥ ಕುಟುಂಬದಲ್ಲಿ ಬೆಳೆದ ರನ್ನನಿಗೆ ಜ್ಞಾನದ ದಾರಿ ತೋರಿಸಿದ ಗುರು ಯಾರು? ಮತ್ತೆ ಆ ಕಾಲದಲ್ಲಿ ರಾಜರ ಆಶ್ರಯ ತುಂಬಾ ಮುಖ್ಯ ಆಗಿತ್ತಲ್ಲ? ಹೌದು, ಬಹಳ ಮುಖ್ಯ. ರನ್ನನಿಗೆ ಆ ತರಹ ಪ್ರೋತ್ಸಾಹ ಸಿಕ್ತಿತ್ತಾ? ರನ್ನನ ಗುರು ಅಜಿತಸೇನಾಚಾರ್ಯಲು. ಇವರು ಯಾರು ಅಂದ್ರೆ ಗಂಗರ ಪ್ರಸಿದ್ಧ ಮಂತ್ರಿ ಮತ್ತು ಸೇನಾನಿ ಇದ್ರಲ್ಲ, ಚಾವುಂಡರಾಯ. ಚಾವುಂಡರಾಯ. ಹೌದು, ಅವರ ಆಶ್ರಯದಲ್ಲಿದ್ದವರು ಈ ಅಜಿತಸೇನಾಚಾರ್ಯಲು. ಸೊ ಇದು ರನ್ನನಿಗೆ ಒಳ್ಳೆ ಮಾರ್ಗದರ್ಶನ ಸಿಗೋಕೆ ಕಾರಣ ಆಗಿರಬಹುದು. ಹೌದು. ಆಮೇಲೆ ರನ್ನನ ಪ್ರತಿಭೆಯನ್ನ ಗುರ್ತಿಸಿ ಆಶ್ರಯ ಕೊಟ್ಟಿದ್ದು ಪಶ್ಚಿಮ ಚಾಲುಕ್ಯ ಚಕ್ರವರ್ತಿ ತೈಲಪ ಚಕ್ರವರ್ತಿ. ಹೌದು, ಮತ್ತೆ ಅವನ ಪರಾಕ್ರಮಿ ಮಗ ಸತ್ಯಾಶ್ರಯ ಇರಿವ ಬೆಡಂಗ. ಆ ಕಾಲದಲ್ಲಿ ಚಕ್ರವರ್ತಿಗಳ ಆಶ್ರಯ ಸಿಗೋದು ಅಂದ್ರೆ ಅದು ಕವಿಯ ಪ್ರತಿಭೆಗೆ ಸಿಗೋ ಅತಿ ದೊಡ್ಡ ಮನ್ನಣೆ ಇದ್ದ ಹಾಗೆ. ಓಹೋ, ಚಾಲುಕ್ಯ ಚಕ್ರವರ್ತಿಗಳ ಆಶ್ರಯ ಅಂದಮೇಲೆ ಅವರಿಗೆ ಕವಿ ಚಕ್ರವರ್ತಿ ಅಂತ ಬಿರುದು ಬಂದಿದ್ದು ಅಲ್ಲೇ ಇರ್ಬೇಕಲ್ಲ? ನಿಖರವಾಗಿ ಹೇಳ್ದ್ರಿ. ತೈಲಪ ಚಕ್ರವರ್ತಿಯ ಆಸ್ಥಾನದಲ್ಲೇ ರನ್ನನಿಗೆ ಕವಿ ಚಕ್ರವರ್ತಿ ಅನ್ನೋ ಶ್ರೇಷ್ಠ ಬಿರುದು ಸಿಕ್ಕಿದ್ದು. ವಾ! ಅಷ್ಟೇ ಅಲ್ಲ, ಅವನಿಗೆ ಕವಿರತ್ನ, ಅಭಿನವ ಕವಿ ಚಕ್ರವರ್ತಿ, ಕವಿಕುಂಜ ರಾಂಕುಶ, ಉಭಯ ಕವಿ, ಕಮಲ ರವಿ, ಹೀಗೆ ತುಂಬಾ ಬಿರುದುಗಳ ಬಂದಿದ್ವು. ಎಷ್ಟೊಂದು ಬಿರುದುಗಳು! ಹೌದು, ಇವೆಲ್ಲ ಅವನ ಪಾಂಡಿತ್ಯಕ್ಕೆ, ಅವನ ಕಾವ್ಯ ರಚನಾ ಸಾಮರ್ಥ್ಯಕ್ಕೆ ಸಾಕ್ಷಿ ಇದ್ದ ಹಾಗೆ. ಇಷ್ಟೆಲ್ಲ ಬಿರುದುಗಳು, ರಾಜಮನ್ನಣೆಯೆಲ್ಲ ಪಡೆದ ರನ್ನನ ಲೇಖನಿಯಿಂದ ಬಂದ ಮಿರುಕೃತಿಗಳು ಯಾವುವು? ರನ್ನ ಮುಖ್ಯವಾಗಿ 2 ಕೃತಿಗಳನ್ನ ರಚಿಸಿದ್ದಾನೆ ಅಂತ ಈಗ ನಮ್ಗೆ ತಿಳಿದು ಬರೋದು. 2 ಮುಖ್ಯ ಕೃತಿಗಳು. ಒಂದು ಗದಾಯುದ್ಧ, ಅದರ ಇನ್ನೊಂದು ಹೆಸರು ಸಾಹಸ ಭೀಮ ವಿಜಯಂ ಅಂತಾನೂ ಇದೆ. ಗದಾಯುದ್ಧ. ಹೌದು. ಇದು ಮಹಾಭಾರತದ ಕಥೆ ಆಧರಿಸಿದ ಲೌಕಿಕ ಕಾವ್ಯ. ಇನ್ನೊಂದು ಅಜಿತ ಪುರಾಣ. ಹೌದು, ಇದು 2ನೆಯ ಜೈನ ತೀರ್ಥಂಕರರಾದ ಅಜಿತನಾಥರ ಬಗ್ಗೆ ಇರುವ ಧಾರ್ಮಿಕ ಕಾವ್ಯ. ಓ, ಅಂದ್ರೆ ಪಂಪನ ಹಾಗೆ ಇವರು ಕೂಡ ಲೌಕಿಕ ಮತ್ತು ಧಾರ್ಮಿಕ 2 ಪ್ರಕಾರಗಳಲ್ಲಿ ಕೃತಿ ರಚಿಸಿದ್ದಾರೆ. ಇದು ವಿಶೇಷ ಅಲ್ವಾ? ಹೌದು, ಇದು ನಿಜಕ್ಕೂ ವಿಶೇಷ. ಪಂಪನ ದಾರಿಯಲ್ಲೇ ಸಾಗಿದ ಹಾಗೆ ಕಾಣುತ್ತೆ. ಪಂಪ ಪೊನ್ನರ ಸಾಲಿಗೆ ಸೇರಿಸ್ತೀವಲ್ಲ ಈ ಕವಿಯನ್ನ. ತನ್ನ ಸಾಮರ್ಥ್ಯದ ಬಗ್ಗೆ ಸ್ವತಃ ರನ್ನ ಏನ್ ಹೇಳ್ಕೊಂಡಿದ್ದಾನೆ? ಕೆಲವೊಮ್ಮೆ ಕವಿಗಳು ತಮ್ಮ ಕೃತಿಗಳಲ್ಲೇ ತಮ್ಮ ಬಗ್ಗೆ ಸ್ವಲ್ಪ ಹೇಳ್ಕೊಳ್ಳೋದಿದೆಯಲ್ಲ. ಇಲ್ಲೊಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಇದೆ.
ರನ್ನನಿಗೆ ತನ್ನ ಕಾವ್ಯ ಪ್ರತಿಭೆ ಬಗ್ಗೆ ಅಪಾರವಾದ ಆತ್ಮವಿಶ್ವಾಸ ಇತ್ತು. ಹೌದಾ? ಹೌದು, ಅದನ್ನ ಅವನು ಎಲ್ಲೂ ಮುಚ್ಚಿಡದೆ ನೇರವಾಗಿ ತನ್ನ ಕೃತಿಗಳಲ್ಲಿ ಹೇಳ್ಕೊಂಡಿದ್ದಾನೆ. ಉದಾಹರಣೆಗೆ ಅಜಿತ ಪುರಾಣದಲ್ಲಿ ಅದರ 12ನೇ ಆಶ್ವಾಸದಲ್ಲಿ ಒಂದು ಪದ್ಯ ಬರುತ್ತೆ. ಏನ್ ಹೇಳುತ್ತೆ ಆ ಪದ್ಯ? ಆ ಪದ್ಯ ಹೀಗಿದೆ: ಕವಿಜನದೊಳ ರತ್ನತ್ರಯ ಪವಿತ್ರಮೆನೆ ನೊಳದ ಪಂಪನುಂ ಪೊನ್ನಿಗನುಂ ಕವಿರತ್ನೂಮೆ ಮೂವರ ಕವಿಗಳ ದಿನ ಸಮಯ ದೀಪಕರ್ ಪೆರರೊಳರೆ. ಅಬ್ಬಬ್ಬಾ, ಕೇಳೋದಕ್ಕೆ ಗಂಭೀರವಾಗಿದೆ. ಇದರ ಅರ್ಥ ಏನು? ನೇರವಾಗಿ ತನ್ನನ್ನೇ ಹೊಗಳ್ಕೊಂಡಾಗಿದೆಯಲ್ಲ. ಹೌದು ಹೌದು, ಇದರ ಅರ್ಥ ಬಹಳ ಸ್ಪಷ್ಟವಾಗಿದೆ. ಕವಿಗಳಲ್ಲಿ ಪವಿತ್ರವಾದ ರತ್ನತ್ರಯರು ಅಂದ್ರೆ ಈಗಾಗಲೇ ಇರುವ ಪಂಪ ಮತ್ತು ಪೊನ್ನ, ಆಮೇಲೆ ಕವಿರತ್ನನಾದ ನಾನು. ಈ ಮೂವರೇ ನಿಜವಾದ ಕವಿಗಳು, ಇವರೇ ಆ ಕಾಲದ ದೀಪಗಳು, ಬೇರೆ ಯಾರಿದ್ದಾರೆ ಅಂತ ಸಾರಿದಾನೆ. ಅಂದ್ರೆ ಪಂಪ ಪೊನ್ನರ ಜೊತೆ ತನ್ನನ್ನು ತಾನೇ ಸೇರ್ಸ್ಕೊಂಡ್ಬಿಟ್ಟಿದ್ದಾನೆ. ಎಕ್ಸಾಕ್ಟ್ಲಿ. ಅಷ್ಟೇ ಅಲ್ಲ, ತಾನು ಸರಸ್ವತಿ ದೇವಿಯ ಜ್ಞಾನ ಭಂಡಾರದ ಮುದ್ರೆಯನ್ನ ಒಡೆದು ತೆರೆದವನು ಅಂತಾನು. ಓ. ಆಮೇಲೆ ತನ್ನ ಕೃತಿಯನ್ನ ವಿಮರ್ಶೆ ಮಾಡೋಕೆ ಧೈರ್ಯ ಬೇಕು, ಎದೆಗಾರಿಕೆ ಬೇಕು ಅಂತಾನು ಹೇಳ್ಕೊಂಡಿದ್ದಾನೆ. ವಾವ್. ಇದನ್ನ ಅಹಂಕಾರ ಅನ್ನೋದಾ ಅಥವಾ ನಿಜವಾದ ಪ್ರತಿಭೆ ಮೇಲಿನ ಅಚಲವಾದ ವಿಶ್ವಾಸ ಅನ್ನೋದಾ? ಇಂಥ ವಿಶ್ವಾಸಕ್ಕೆ ಅವನ ಕಾವ್ಯದಲ್ಲಿ ಆಧಾರಗಳಿವ್ಯಾ? ಇದು ಬಹಳ ಒಳ್ಳೆ ಪ್ರಶ್ನೆ. ಇದನ್ನ ಬರೀ ಅಹಂಕಾರ ಅಂತ ತಳ್ಳಿ ಹಾಕೋಕ್ಕಾಗಲ್ಲ. ಯಾಕಂದ್ರೆ ಅವನ ಗದಾಯುದ್ಧ ಕಾವ್ಯವನ್ನೇ ತಗೊಂಡ್ರೆ ಅಲ್ಲಿ ಬರುವ ಭೀಮನ ಪಾತ್ರ ಚಿತ್ರಣ ಇರ್ಬೋದು, ದುರ್ಯೋಧನಲ ಪಾತ್ರದ ನಿರೂಪಣೆ ಇರ್ಬೋದು. ಹೌದು, ದುರ್ಯೋಧನ ವಿಲಾಪ ಎಲ್ಲ ಬಹಳ ಪ್ರಸಿದ್ಧ. ಹೌದು, ಆ ಯುದ್ಧದ ವರ್ಣನೆಗಳು, ರೌದ್ರರಸ, ವೀರರಸಗಳ ಅಭಿವ್ಯಕ್ತಿ ಇವೆಲ್ಲ ಅಸಾಧಾರಣ ಮಟ್ಟದಲ್ಲಿವೆ. ಆ ಶಕ್ತಿ, ಆ ಓಜಸ್ಸು ಇದೆಯಲ್ಲ, ಅದೇ ಅವನ ಆತ್ಮವಿಶ್ವಾಸಕ್ಕೆ ಕಾರಣ ಆಗೇಬಹುದು ಅಂತ ಅನ್ಸುತ್ತೆ. ಅದಕ್ಕೇನಾ ರಾಷ್ಟ್ರಕವಿ ಕುವೆಂಪು ಅವರು ರನ್ನನನ್ನ ಶಕ್ತಿಕವಿ ಅಂತ ಕರೆತದ್ದು? ಅದೇ ಕಾರಣಕ್ಕೆ. ಆ ಶಕ್ತಿ ಕವಿ ಅನ್ನೋ ಪದ ಇದೆಯಲ್ಲ, ಅದು ಅವನ ಕಾವ್ಯದ ಗಟ್ಟಿತನ, ಅದರ ಪ್ರಭಾವ, ಅದರ ಶಕ್ತಿಯನ್ನ ತುಂಬಾ ಚೆನ್ನಾಗಿ ಸೂಚಿಸುತ್ತೆ. ಹಾಗಾದ್ರೆ ಪಂಪ, ಪೊನ್ನ, ರನ್ನ ಈ ಕವಿರತ್ನ ತ್ರಯದಲ್ಲಿ ರನ್ನನ ಸ್ಥಾನ ಅನ್ನೋದು ಅವನ ಸ್ವಂತ ಮಾತುಗಳಿಂದನೂ ಮತ್ತು ಕುವೆಂಪು ಅವರಂಥ ಮಹಾನ್ ಕವಿಗಳ ಮಾತುಗಳಿಂದಲೂ ಸ್ಥಾಪಿತವಾದ ಹಾಗಾಯಿತು. ಹೌದು. ಇದು ನಿಜಕ್ಕೂ ರನ್ನನ ಜೀವನ ಮತ್ತು ಸಾಧನೆಗಳ ಒಂದು ರೋಚಕವಾದ ಚಿತ್ರಣವೇ ಸರಿ. ಖಂಡಿತ. ಇಲ್ಲಿ ಒಂದು ಕೊನೆಯ ಆಲೋಚನೆಯನ್ನ ಹಂಚ್ಕೊಳ್ಬಹುದು ಅನ್ಸುತ್ತೆ. ಹೇಳಿ. ರನ್ನನು ತನ್ನನ್ನ ತಾನೇ ಶ್ರೇಷ್ಠರ ಸಾಲಿಗೆ ಸೇರಿಸ್ಕೊಂಡು ವಿಮರ್ಶಕರಿಗೆ ಒಂದ್ ರೀತಿ ಸವಾಲ್ ಹಾಕಿದ್ದ. ಶತಮಾನಗಳೇ ಕಳೆದ್ರೂ ಅವನ ಗದಾಯುದ್ಧದಂಥ ಕೃತಿಗಳು ಇವತ್ತಿಗೂ ನಮ್ಮನ್ನ ಸೆಳೀತಾವೆ ಅಲ್ವಾ? ಆ ಪಾತ್ರಗಳು ಜೀವಂತವಾಗಿವೆ. ಹೌದು, ನಿಜ. ಹಾಗಾದ್ರೆ ಕೇಳುಗರು ಯೋಚನೆ ಮಾಡಬೇಕಾದ ಒಂದು ಪ್ರಶ್ನೆ ಇದೆ. ಇವತ್ತು ನಾವು ರನ್ನನ ಕಾವ್ಯವನ್ನು ಓದ್ಬೇಕಾದ್ರೆ ಅವನ ಆ ಅಚಲವಾದ ಆತ್ಮವಿಶ್ವಾಸವನ್ನ ಸಮರ್ಥಿಸುವಂಥ ಯಾವ ನಿರ್ದಿಷ್ಟ ಕಾವ್ಯದ ಅಂಶಗಳು ನಮ್ಮ ಗಮನಕ್ಕೆ ಬರ್ತವೆ? ಅವನ ಶೈಲಿಯ ಯಾವ ಗುಣಗಳು ಅವನನ್ನ ಇವತ್ತಿಗೂ ಪ್ರಸ್ತುತನನ್ನಾಗಿ ಮಾಡಿವೆ? ಇದನ್ನ ಯೋಚನಿಸ್ಬೋದು. ರನ್ನ ಅಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಒಂದು ದೊಡ್ಡ ಹೆಸರು. ಹೌದು. ನಮ್ಮತ್ರ ಇರೋ ಆಕರಗಳ ಆಧಾರದ ಮೇಲೆ ರನ್ನನ ಆ ಕಾವ್ಯದ ಶಕ್ತಿ ಎಂಥದ್ದು, ಮತ್ತೆ ಪಂಪನ ಜೊತೆಗಿನ ಹೋಲಿಕೆ ಹೇಗ್ ಬರುತ್ತೆ, ಆಮೇಲೆ ಅವನ ಪ್ರಮುಖ ಕೃತಿ ಗದಾಯುದ್ಧ ಇದೆಯಲ್ಲ, ಅದರ ಮಹತ್ವ ಏನು ಅಂತ ಸಂಕ್ಷಿಪ್ತವಾಗಿ ನೋಡೋಣ. ಸರಿ. ರನ್ನನ ವಿಶೇಷತೆ ಅಂದ್ರೆ ಅವನು ಪಂಪನ ದಾರಿಯಲ್ಲೇ ನಡೆದ್ರೂ ಕೂಡ ಸುಮ್ಮನ ಅನುಕರಣೆ ಮಾಡ್ಲಿಲ್ಲ ನೋಡಿ. ತನ್ನದೇ ಆದ ಒಂದು ವಿಶಿಷ್ಟವಾದ ಛಾಪನ್ನ ಮೂಡಿಸಿದ ಕವಿ. ಹೌದು. ಈಗ ಗದಾಯುದ್ಧ ಅಂದ್ರೆ ಅದಕ್ಕೆ ಸಾಹಸ ಭೀಮ ವಿಜಯಂ ಅಂತಾನೂ ಹೇಳ್ತಾರಲ್ಲ. ಅದರ ಬಗ್ಗೆ ಕೇಳಿದ ತಕ್ಷಣ ಎಲ್ಲರೂ ಹೇಳೋದು ಅದರ ಶೈಲಿ, ಆ ವೀರಾವೇಶವನ್ನದು ತೋರಿಸೋ ರೀತಿ ಇದೆಯಲ್ಲ, ಅದು ಅದ್ಭುತ ಅಂತ. ಖಂಡಿತ. ಪಂಪನ ತರಾನೇ ರನ್ನ ಕೂಡ ಒಂದು ಧಾರ್ಮಿಕ ಕಾವ್ಯ ಅಂದ್ರೆ ಅಜಿತ ಪುರಾಣ, ಮತ್ತೆ ಒಂದು ಲೌಕಿಕ ಕಾವ್ಯ ಗದಾಯುದ್ಧವನ್ನ ರಚಿಸಿದ. ಪಂಪನ ಹಾಗೆ ತನ್ನ ಆಶ್ರಯದಾತನನ್ನ ಕಾವ್ಯದ ನಾಯಕನಿಗೆ ಹೋಲಿಸೋ ತಂತ್ರವನ್ನು ಬಳಸಿದಾನ. ಹೌದು ಹೌದು, ಗದಾಯುದ್ಧದಲ್ಲಿ ಆ ಕೆಲಸ ಮಾಡಿದಾನೆ. ತನ್ನ ಆಶ್ರಯದಾತ ಸತ್ಯಾಶ್ರಯ ಇರವಬಡಂಗನನ್ನ ಭೀಮನಿಗೆ ಸಮೀಕರಣಿಸ್ತಾನೆ. ಓ ಸರಿ ಸರಿ. ಆದ್ರೆ ಪಂಪನ ಪ್ರಭಾವ ಗಾಢವಾಗಿತ್ತು ಅಂತಾರಲ್ಲ, ಕೆಲವರಂತೂ ಗದಾಯುದ್ಧ ಅನ್ನೋದು ಪಂಪ ಭಾರತದ ಒಂದು ಭಾಗದ ವಿಸ್ತರಣೆ ಅಷ್ಟೇ ಅಂತಾನೂ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಸರಿ? ಆ ಮಾತು ಪೂರ್ತಿ ನಿಜ ಅಲ್ಲ. ಖಂಡಿತ ಅಜಿತ ಪುರಾಣ ಬರೆಯುವಾಗ ಪಂಪನ ಆದಿಪುರಾಣ ಅವನ ಕಣ್ಮುಂದಿತ್ತು. ಪಂಪನ ಬಗ್ಗೆ ರನ್ನನಿಗ ತುಂಬಾನೇ ಗೌರವ ಇತ್ತು, ಅದ್ರಲ್ಲಿ ಸಂಶಯ ಇಲ್ಲ. ಆದ್ರೆ ಗದಾಯುದ್ಧಕ್ಕೆ ಬಂದ್ರೆ ಅದು ಕೇವಲ ವಿಸ್ತರಣೆ ಅಲ್ಲ, ರನ್ನನ ಸ್ವಂತ ಪ್ರತಿಭೆ ಅಲ್ಲಿ ಎದ್ದು ಕಾಣುತ್ತೆ. ಕೆಲವೊಂದು ಪದ್ಯಗಳಲ್ಲಂತೂ ಆ ಭಾಷೆಯ ಬಳಕೆ ಇದೆಯಲ್ಲ, ಅಲ್ಲಿ ರನ್ನ ಪಂಪನಿಗಿಂತ ಒಂದು ಕೈ ಮೇಲೆ ಅಂತಾನೂ ಕೆಲವರು ವಿಮರ್ಶಕರು ಗುರುತಿಸ್ತಾರೆ. ಹೌದಾ?
ಹಾಗಾದ್ರೆ ಬರೀ ನೆರಳು ಅಂತ ಹೇಳೋದು ತಪ್ಪು. ಖಂಡಿತ ತಪ್ಪು. ಇನ್ನು ರನ್ನನ ವ್ಯಕ್ತಿತ್ವದ ಬಗ್ಗೆ ಒಂದು ಮಾತು ಹೇಳ್ಬೇಕು. ಹೇಳಿ. ಅವನಲ್ಲಿ ಒಂಥರ ಕಷ್ಟಗಳ ಜೊತೆ ಹೋರಾಡಿ ಗೆದ್ದವನ ಆತ್ಮವಿಶ್ವಾಸ ಇತ್ತು ಅಂತಾರೆ. ಮಾತು ನೇರ, ಸ್ಪಷ್ಟ. ಅದಕ್ಕೆ ಸಿಡಿಲು ನುಡಿ ಅಂತ ಕೆಲವರು ಕರೆದಿದ್ದಾರೆ. ಮುಚ್ಚುಮರೆಯಿಲ್ಲದ ಮಾತು. ಆಹಾ, ಆ ಸಿಡಿಲು ನುಡಿ ಅವನ ಕಾವ್ಯದಲ್ಲಿ ಹೇಗೆ ಕಾಣಿಸುತ್ತೆ? ಮುಖ್ಯವಾಗಿ ಭೀಮನ ಪಾತ್ರದ ಚಿತ್ರಣದಲ್ಲಿ, ಅವನ ಮಾತುಗಳಲ್ಲಿ ಆ ಧೈರ್ಯ, ಆ ನೇರ ನುಡಿ, ಆತ್ಮಪ್ರತ್ಯಯ ಕಾಣುತ್ತೆ. ಓ, ಇದು ಸ್ವಾರಸ್ಯಕರವಾಗಿದೆ. ಈ ವ್ಯಕ್ತಿತ್ವದ ಜೊತೆಗೆ ಇನ್ನೊಂದು ವಿಚಾರ ಕೇಳಿದ್ದೆ, ರನ್ನನ ಪ್ರತಿಭೆಯನ್ನ ಡೆರಿವೇಟಿವ್ ಜೀನಿಯಸ್ ಅಂತ ಕರೀತಾರೆ ಅಂತ. ಅಂದ್ರೆ ಅದು ಒಂದು ಮುಖ್ಯವಾದ ಅಂಶ. ಡೆರಿವೇಟಿವ್ ಜೀನಿಯಸ್ ಅಂದ್ರೆ ಬೇರೆಯವರ ಕೃತಿಗಳನ್ನ, ಆಲೋಚನೆಗಳನ್ನ ಆಧಾರವಾಗಿ ಇಟ್ಕೊಳ್ಳೋದು. ಸರಿ. ಆದ್ರೆ ಅದನ್ನ ಹಾಗೆ ಬಳಸ್ಕೊಳ್ಳೋದಲ್ಲ. ಅದರಲ್ಲಿರೋ ಸಾರವನ್ನ, ಅಡಗಿರೋ ಸಾಧ್ಯತೆಗಳನ್ನ ಗುರುತಿಸಿ ತನ್ನದೇ ಆದ ಪ್ರತಿಭೆಯಿಂದ, ಹೊಸ ದೃಷ್ಟಿಯಿಂದ ಅದನ್ನ ಮತ್ತೆ ಕಟ್ಟುವುದು. ಅದಕ್ಕೆ ಒಂದು ಹೊಸ ಮೆರಗು ಕೊಡುವುದು. ಅಂದ್ರೆ ಮೂಲ ಆಕರಗಳನ್ನ ಒಂದು ಕಚ್ಚಾ ವಸ್ತುವಿನ ಹಾಗೆ ಬಳಸಿ ತನ್ನ ಸೃಜನಶೀಲತೆಯಿಂದ ಅದಕ್ಕೊಂದು ಉತ್ಕೃಷ್ಟ ರೂಪ ಕೊಡ್ತಾನೆ, ಹಾಗಲ್ವೇ? ಅಚ್ಚುಕಟ್ಟಾಗಿ ಹೇಳಿದ್ರಿ. ಗದಾಯುದ್ಧಕ್ಕೆ ನೋಡಿ, ವ್ಯಾಸ ಭಾರತದ ಗದಾಪರ್ವ, ಸೌಪ್ತಿಕ ಪರ್ವ ಆಧಾರ. ಭಟ್ಟನಾರಾಯಣನ ವೇಣಿ ಸಂಹಾರ, ಭಾಸನ ಊರುಭಂಗ ಇವುಗಳ ಪ್ರಭಾವನೂ ಇದೆ. ಆದ್ರೆ ರನ್ನ ಅವನ್ನೆಲ್ಲ ಬಳಸ್ಕೊಂಡು ಒಂದು ಸ್ವತಂತ್ರವಾದ, ಶಕ್ತಿಯುತವಾದ ಕೃತಿಯನ್ನ ಸೃಷ್ಟಿಸಿದ್ದಾನೆ. ಅಲ್ಲಿನ ನಾಟಕೀಯತೆಯೇ ಬೇರೆ. ಹೌದು, ನಾಟಕೀಯತೆ ಬಗ್ಗೆನೇ ರಂಶ್ರೀ ಮುಗಳಿಯವರು ಬಹಳ ಮುಖ್ಯವಾದ ಮಾತು ಹೇಳಿದ್ದಾರೆ. ಗದಾಯುದ್ಧದ ಯಶಸ್ಸಿನ ಗುಟ್ಟೆ ಅದರ ನಾಟಕೀಯತೆಯಲ್ಲಿದೆ ಅಂತ. ಹೌದು. ಅಷ್ಟೇ ಅಲ್ಲ, ನಾಟಕೀಯತೆಯ ವಿಷಯದಲ್ಲಿ ರನ್ನ ಪಂಪನಿಗಿಂತ ಒಂದು ಕೈ ಮೇಲು ಅಂತಾನೂ ಅಭಿಪ್ರಾಯಪಟ್ಟಿದ್ದಾರಲ್ಲ. ಆ ಮಾತು ಗಮನಾರ್ಹವಾದದ್ದು. ಯಾಕಂದ್ರೆ ರನ್ನನ ಸಂಭಾಷಣೆಗಳು, ಸನ್ನಿವೇಶಗಳನ್ನ ಕಟ್ಟೋ ರೀತಿ ಇದೆಯಲ್ಲ, ಅದು ಓದುವಾಗ ಅಥವಾ ಕೇಳುವಾಗ ಒಂದು ದೃಶ್ಯ ಕಣ್ಣು ಮುಂದೆ ನಿಲ್ಲುವ ಹಾಗೆ ಮಾಡುತ್ತೆ. ಸರಿ. ಕುವೆಂಪು ಅವರ ಮಾತನ್ನೇ ನೆನ್ಪಿಸ್ಕೊಳ್ಳೋದಾದ್ರೆ ಅವ್ರು ಹೇಳ್ತಾರೆ, ಶಕ್ತಿ ಸಮನ್ವಿತನಾದ ನಾಟಕೀಯತೆಯಿಂದಲೇ ರನ್ನ ಕವಿ, ವರಕವಿ, ಚಿರಕವಿ, ಮಹಾಕವಿಯಾಗಿ ನಮ್ಮ ಮುಂದೆ ನಿಂತಿದ್ದಾನೆ ಅಂತ. ಅದ್ಭುತ ಮಾತು. ಈ ನಾಟಕೀಯತೆಗೆ ಅವನ ಭಾಷೆಯೂ ಕಾರಣವಾಗಿರ್ಬೇಕಲ್ಲ? ಖಂಡಿತವಾಗಿಯೂ. ರನ್ನನ ಭಾಷಾ ಸಾಮರ್ಥ್ಯ ಅಸಾಧಾರಣವಾದದ್ದು. ಸಂದರ್ಭಕ್ಕೆ ತಕ್ಕ ಹಾಗೆ, ಪಾತ್ರದ ಭಾವಕ್ಕೆ ತಕ್ಕ ಹಾಗೆ ಭಾಷೆಯನ್ನ ಬಳಸೋದರಲ್ಲೇ ಅವನು ನಿಪುಣ. ಎಲ್ಲೋ ಮೃದುವಾಗಿ, ಎಲ್ಲೋ ಕಠೋರವಾಗಿ, ಎಲ್ಲೋ ಆವೇಶಭರಿತವಾಗಿ. ಹಾಗಾದ್ರೆ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ರನ್ನ ಪಂಪನಿಂದ ಪ್ರಭಾವಿತನಾಗಿದ್ರೂ ಅವನೊಬ್ಬ ಅನುಕರಣಕಾರ ಅಲ್ಲ. ಅವನದೇ ಆದ ವಿಶಿಷ್ಟ ಶೈಲಿ, ಆ ಸಿಡಿಲು ನುಡಿಯ ವ್ಯಕ್ತಿತ್ವ, ಬೇರೆಯವರ ಆಕಾರಗಳನ್ನ ತನ್ನ ಪ್ರತಿಭೆಯಿಂದ ಮರುಸೃಷ್ಟಿಸೋ ಆ ಡೆರಿವೇಟಿವ್ ಜೀನಿಯಸ್, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಆ ನಾಟಕೀಯತೆ, ಭಾಷಾಶಕ್ತಿ ಇವೆಲ್ಲ ಸೇರಿ ಅವನಿಗೆ ಕನ್ನಡ ಸಾಹಿತ್ಯದಲ್ಲಿ ಒಂದು ಅನನ್ಯವಾದ ಸ್ಥಾನವನ್ನ ಕೊಟ್ಟಿದೆ. ಹೌದು, ಗದಾಯುದ್ಧ ಅದಕ್ಕೆ ಅತ್ಯುತ್ತಮ ಸಾಕ್ಷಿ. ಸರಿ. ಆದ್ರೆ ಇಲ್ಲಿ ಒಂದು ಚಿಂತನೆಗೆ ಹಚ್ಚುವ ವಿಷಯ ಇದೆ ನೋಡಿ. ರನ್ನನಂತಹ ಕವಿಗಳು ಹೀಗೆ ಬೇರೆಯವರ ಆಕಾರಗಳನ್ನ, ಕಥಾವಸ್ತುಗಳನ್ನ ಆಧರಿಸಿ ತಮ್ಮ ಅದ್ಭುತ ಪ್ರತಿಭೆಯಿಂದ ಅದಕ್ಕೆ ಹೊಸ ರೂಪ, ಹೊಸ ಜೀವ ಕೊಡ್ತಾರಲ್ಲ. ಹಾಗಾದ್ರೆ ನಾವು ಪ್ರಾಚೀನ ಸಾಹಿತ್ಯವನ್ನ ನೋಡುವಾಗ ಈ ಮೂಲ ಅಥವಾ ಸ್ವಂತಿಕೆ ಅನ್ನೋ ಕಲ್ಪನೆಯನ್ನ ಹೇಗೆ ಅರ್ಥ ಮಾಡ್ಕೋಬೇಕು? ಬೇರೆಯವರ ಪ್ರಭಾವವನ್ನ ಸ್ವೀಕರಿಸಿ ಅದನ್ನೇ ಮೀರಿ ಬೆಳೆಯುವ ಈ ಡೆರಿವೇಟಿವ್ ಜೀನಿಯಸ್ ಅನ್ನ ನಾವು ಹೇಗೆ ನೋಡ್ಬೇಕು, ಹೇಗೆ ಗೌರವಿಸ್ಬೇಕು? ಇದನ್ನ ಸ್ವಲ್ಪ ಆಲೋಚಿಸ್ಬೇಕಾದ ವಿಚಾರ ಅಲ್ವಾ? ಕನ್ನಡ ಸಾಹಿತ್ಯದಲ್ಲಿ ರನ್ನನಿಗೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತ ನೋಡೋಣ. ಇಲ್ಲಿರೋ ದಾಖಲೆಗಳನ್ನ ನೋಡಿದ್ರೆ ರನ್ನ ಒಬ್ಬ ಜೈನ ಕವಿ ಅಂತ ಗೊತ್ತಾಗತ್ತೆ ಅಲ್ವಾ? ಸರಿ, ಹಾಗಾದ್ರೆ ಅವರ ಮುಖ್ಯವಾದ ಕೃತಿಗಳು ಯಾವುವು? ಸ್ವಲ್ಪ ಅದರ ಬಗ್ಗೆ ವಿವರವಾಗಿ ನೋಡೋಣವಾ? ಖಂಡಿತ. ನೋಡಿ, ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ರನ್ನನ 2 ಕೃತಿಗಳು ತುಂಬಾನೇ ಮುಖ್ಯವಾದವು. ಒಂದು ಗದಾಯುದ್ಧ, ಇದನ್ನ ಸಾಹಸ ಭೀಮ ವಿಜಯಂ ಅಂತನೂ ಕರೀತಾರೆ. ಇನ್ನೊಂದು ಅಜಿತ ಪುರಾಣ. ಇದು ಅಂದ್ರೆ 2ನೇ ಜೈನ ತೀರ್ಥಂಕರರಾದ ಅಜಿತನಾಥರ ಬಗ್ಗೆ ಇರೋ ಕಾವ್ಯ. ಇವೆರಡೂ ಅವರ ಸಾಹಿತ್ಯಕ್ಕೆ ಒಂದು ರೀತಿ ಅಡಿಪಾಯ ಇದ್ದ ಹಾಗೆ. ಓ ಹೌದಾ? ಒಂದು ಮಹಾಕಾವ್ಯ, ಇನ್ನೊಂದು ಧಾರ್ಮಿಕ ಕಾವ್ಯ. ಸ್ವಾರಸ್ಯಕರವಾಗಿದೆ. ಈ 2 ಬಿಟ್ಟು ಬೇರೆ ಪುಸ್ತಕಗಳ ಬಗ್ಗೆನೂ ಏನಾದ್ರೂ ಉಲ್ಲೇಖ ಇದೆಯಾ ಈ ಆಕರಗಳಲ್ಲಿ? ಹೌದು. ಇವೇ ರನ್ನಕಂದ ಅಂತ ಒಂದು ಕನ್ನಡ ನಿಘಂಟು ಬರೆದಿದ್ದ ಅಂತ ಈ ಮಾಹಿತಿ ಹೇಳುತ್ತೆ. ಅಷ್ಟೇ ಅಲ್ಲ, ಆಗಿನ ಕಾಲದ ಪ್ರಮುಖ ವ್ಯಕ್ತಿ ಚಾವುಂಡ್ರಾಯನ ಬಗ್ಗೆ ಪರಶುರಾಮ ಚರಿತೆ ಅಂತ ಒಂದು ಕೃತಿ, ಮತ್ತೆ ಭರತ ಮತ್ತು ತೈಲಪ್ಪ ಚಕ್ರವರ್ತಿಗರ ಕಥೆ ಇರಬಹುದಾದ ಚಕ್ರೇಶ್ವರ ಚರಿತೆ ಅಂತ ಇನ್ನೊಂದು ಕೃತಿ ಕೂಡ ಬರೆದಿದ್ರು ಅಂತ ಗೊತ್ತಾಗುತ್ತೆ. ಹೌದಾ?
ಆದ್ರೆ ಒಂದ್ ನಿಮಿಷ, ಈ ಪರಶುರಾಮ ಚರಿತೆ, ಚಕ್ರೇಶ್ವರ ಚರಿತೆ ಈಗ ಸಿಕ್ಕಿಲ್ಲ ಅಂತಾನೂ ಹೇಳ್ತಿದ್ದೀರಲ್ಲ. ಅಯ್ಯೋ, ಇದು ನಿಜವಾಗ್ಲೂ ದೊಡ್ಡ ನಷ್ಟ ಅಲ್ವಾ? ನೀವು ಹೇಳ್ದು ನಿಜ. ಆ ಎರಡೂ ಕೃತಿಗಳು ಇವತ್ತು ನಮಗೆ ಲಭ್ಯ ಇಲ್ಲ. ಆದರೆ ಇಲ್ಲೊಂದು ಮುಖ್ಯವಾದ ವಿಷಯ ಏನಂದ್ರೆ, ರನ್ನ ಅವನು ಬರೆದಿದ್ದ ಅನ್ನೋದರಲ್ಲಿ ವಿದ್ವಾಂಸರಿಗೆ ಹೆಚ್ಚು ಸಂಶಯ ಇಲ್ಲ. ಅಂದ್ರೆ ಅವು ಸಿಗದಿದ್ರೂ ಅವು ಇದ್ವು ಅನ್ನೋದನ್ನ ಒಪ್ಕೋತಾರೆ. ಇದು ರನ್ನನ ಸಾಹಿತ್ಯ ಎಷ್ಟು ವಿಸ್ತಾರವಾಗಿತ್ತು ಅನ್ನೋದನ್ನ ತೋರಿಸುತ್ತೆ. ಸರಿ. ಹಾಗಾದ್ರೆ ಕೆಲವು ಕೃತಿಗಳು ಸಿಗದಿದ್ರೂ ರನ್ನನ ಹೆಸರು ಕನ್ನಡ ಸಾಹಿತ್ಯದಲ್ಲಿ ಇಷ್ಟು ಗಟ್ಟಿಯಾಗಿ ನಿಲ್ಲೋಕೆ ಕಾರಣವಾದ ಆ ಮುಖ್ಯವಾದ ಕೃತಿ ಯಾವುದು ಅಂತ ಈ ಆಕಾರಗಳು ಹೇಳುತ್ತೆ. ಆ ವಿಷಯದಲ್ಲಿ ಮಾಹಿತಿ ಸ್ಪಷ್ಟವಾಗಿದೆ. ರನ್ನನಿಗಷ್ಟು ದೊಡ್ಡ ಹೆಸರು, ಅಷ್ಟು ಶಾಶ್ವತವಾದ ಕೀರ್ತಿ ಬಂದಿರೋದು ಮುಖ್ಯವಾಗಿ ಸಾಹಸ ಭೀಮ ವಿಜಯಮಿಂದ, ಅಂದ್ರೆ ಗದಾಯುದ್ಧದಿಂದ. ಬಹುಶಃ ಅದರ ಶೈಲಿ, ಪಾತ್ರಗಳನ್ನು ಕಟ್ಟಿಕೊಟ್ಟ ರೀತಿ, ವೀರರಸ ಇರ್ಬೋದು, ಕರುಣಾರಸ ಇರ್ಬೋದು, ಇವೆಲ್ಲ ಸೇರಿ ಆ ಕೃತಿಗೆ ಅಷ್ಟು ಪ್ರಭಾವ ಕೊಟ್ಟಿದೆ ಅಂತ ಅನ್ಸುತ್ತೆ. ಆ ಒಂದೇ ಒಂದು ಕೃತಿ ಅವರ ಹೆಸರನ್ನ ಚರಿತ್ರೆಯಲ್ಲಿ ಅಜರಾಮರವಾಗಿಸಿದೆ. ಒಟ್ಟಾರೆಯಾಗಿ ನಮ್ಮ ಮುಂದಿರೋ ಆಕರಗಳನ್ನ ಆಧರಿಸಿ ಹೇಳೋದಾದ್ರೆ, ರನ್ನ ಒಬ್ಬ ಪ್ರಮುಖ ಜೈನ ಕವಿ. ಗದಾಯುದ್ಧ, ಅಜಿತ ಪುರಾಣದಂತಹ ಶ್ರೇಷ್ಠ ಕೃತಿಗಳನ್ನು ಕೊಟ್ಟೋರು. ರನ್ನಖಂದ, ಪರಶುರಾಮ್ ಚರಿತೆ, ಚಕ್ರೇಶ್ವರ ಚರಿತೆ ಸಹ ಬರೆದಿರಬಹುದು, ಆದರೆ ಅವು ಈಗಿಲ್ಲ. ಆದರೆ ಮುಖ್ಯವಾಗಿ ಗದಾಯುದ್ಧವೇ ಅವರ ಕೀರ್ತಿಯ ದೊಡ್ಡ ಆಧಾರ ಸ್ತಂಭ. ನೋಡಿ, ಇದೆಲ್ಲ ಗಮನಿಸಿದಾಗ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. 100 ವರ್ಷಗಳು ಕಳೆದರೂ ಇವತ್ತಿಗೂ ಗದಾಯುದ್ಧ ಕನ್ನಡ ಸಾಹಿತ್ಯದಲ್ಲಿ ಅಷ್ಟೊಂದು ಶಕ್ತಿ, ಅಷ್ಟೊಂದು ಮಹತ್ವ ಉಳಿಸ್ಕೊಂಡಿರೋ ಕಾರಣ ಏನು? ಅದರಲ್ಲಿರೋ ನಿರ್ದಿಷ್ಟ ಗುಣಗಳು ಯಾವುವು? ಇದು ನಾವು ಮುಂದಕ್ಕೆ ಯೋಚನೆ ಮಾಡಬಹುದಾದೊಂದು ವಿಷಯ ಅಲ್ಲ.